ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ನಮ್ಮ ವಿಶೇಷ ವಿವಾಹ ಮಾಹಿತಿ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತಗಳು. ವೀಕ್ಷಕರೇ, ನಮ್ಮ ಚಾನಲ್ಗೆ ಇವತ್ತು ಮಲೆನಾಡಿನ ಭಾಗದ ಅತ್ಯಂತ ಸುಶಿಕ್ಷಿತ ಹಾಗೂ ಗೌರವಾನ್ವಿತ ಕುಟುಂಬದ ಕನ್ಯೆಯೊಬ್ಬರ ಪ್ರೊಫೈಲ್ ಬಂದಿದೆ. ಇವರ ಹೆಸರು ಸ್ವಾತಿ, ವಯಸ್ಸು 24 ವರ್ಷ. ಇವರು ಮೂಲತಃ ಹಸಿರು ಮಡಿಲ ಶಿವಮೊಗ್ಗ ಜಿಲ್ಲೆಯವರಾಗಿದ್ದು, ಪ್ರಸ್ತುತ ಬೆಂಗಳೂರಿನಲ್ಲಿ BE ಅನ್ನು ಮುಗಿಸಿ ಪ್ರಮುಖ ಹೆಲ್ತ್ ಕೇರ್ ಸಂಸ್ಥೆಯಲ್ಲಿ ಬಯೋಮೆಟಿಕ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಇವರ ಗುಣಗಳನ್ನು ನಾವು ನೋಡೋದಾದ್ರೆ, ಸ್ವಾತಿಯವರು ತುಂಬಾ ಸರಳ, ಸೌಮ್ಯ ಹಾಗೂ ಅಷ್ಟೇ ಪ್ರಬುದ್ಧ ಸ್ವಭಾವದ ಹುಡುಗಿ. ತಾಂತ್ರಿಕ ಮತ್ತು ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡುತ್ತಿದ್ದರು. ನಮ್ಮ ಮಲೆನಾಡಿನ ಸಾಂಪ್ರದಾಯಿಕ ಮೌಲ್ಯಗಳು ಹಾಗೂ ಸಂಸ್ಕಾರಕ್ಕೆ ಮೊದಲ ಆದ್ಯತೆಯನ್ನ ನೀಡುತ್ತಾರೆ. ಬಿಡುವಿನ ವೇಳೆಯಲ್ಲಿ ಪುಸ್ತಕವನ್ನ ಓದುವುದು, ಪ್ರಕೃತಿ ವೀಕ್ಷಣೆ ಮತ್ತು ಶಾಸ್ತ್ರೀಯ ನೃತ್ಯವನ್ನ ಆಲಿಸುವುದು ಇವರ ಹವ್ಯಾಸವಾಗಿದೆ. ಹಾಗೆ ಎಲ್ಲರೊಂದಿಗೂ ಅತ್ಯಂತ ಗೌರವ ಮತ್ತು ಹೊಂದಾಣಿಕೆಯಿಂದ ನಡೆಯುವ ಉತ್ತಮ ವ್ಯಕ್ತಿತ್ವ ಇವರದ್ದಾಗಿದೆ. ಹಾಗೆ ಸ್ನೇಹಿತರೆ, ಇವರದ್ದು ಆದರ್ಶಪ್ರಾಯವಾದ ಗೌರವಾನ್ವಿತ ಮತ್ತು ಸುಶಿಕ್ಷಿತ ಕುಟುಂಬವಾಗಿದೆ. ತಂದೆ ತೋಟಗಾರಿಕಾ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಾರೆ ಹಾಗೂ ತಾಯಿ ಗೃಹಿಣಿಯಾಗಿದ್ದಾರೆ. ಇವರಿಗೆ ಒಬ್ಬ ತಮ್ಮನಿದ್ದು, ಅವರು ಪ್ರಸ್ತುತ ಇಂಜಿನಿಯರಿಂಗ್ ಕೊನೆಯ ವರ್ಷದ ವ್ಯಾಸಂಗವನ್ನ ಮಾಡುತ್ತಿದ್ದಾರೆ. ಮನೆಯಲ್ಲಿ ಪ್ರೀತಿ, ಶಿಸ್ತು ಮತ್ತು ಉನ್ನತ ಕೌಟುಂಬಿಕ ಸಂಸ್ಕಾರಕ್ಕೆ ಮೊದಲ ಆದ್ಯತೆಯನ್ನು ನೀಡುವ ಸುಂದರ ಕುಟುಂಬ ಇವರದ್ದಾಗಿದೆ. ಹಾಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ, ಮದುವೆಯ ಬಗ್ಗೆ ಸ್ವಾತಿಯವರ ಆಲೋಚನೆ ತುಂಬಾ ಸ್ಪಷ್ಟವಾಗಿದೆ. ಮದುವೆ ಎನ್ನುವುದು ಇಬ್ಬರು ವ್ಯಕ್ತಿಗಳು ಪರಸ್ಪರ ಆಸೆ, ಕನಸು ಹಾಗೂ ವೃತ್ತಿ ಜೀವನಕ್ಕೆ ಗೌರವವನ್ನು ನೀಡುತ್ತಾ ಜೊತೆಯಾಗಿ ಸಾಗುವ ಪವಿತ್ರ ಬಂಧ. ಬದುಕಿನ ಪ್ರತಿಯೊಂದು ಏರಿಳಿತದಲ್ಲೂ ಸ್ನೇಹಿತನಂತೆ ಬೆನ್ನೆಲುಬಾಗಿ ನಿಲ್ಲುವ ಜೀವನ ಸಂಗಾತಿ ಬೇಕು ಎಂಬುದು ಇವರ ಮನದ ಆಶಯವಾಗಿದೆ. ಹಾಗೆ ಸ್ನೇಹಿತರೆ, ವರನ ಬಗ್ಗೆ ಇವರ ನಿರೀಕ್ಷೆಗಳನ್ನು ನಾವು ನೋಡೋದಾದ್ರೆ, ಹುಡುಗನು ಕನಿಷ್ಠ ಇಂಜಿನಿಯರಿಂಗ್, MBA ಅಥವಾ ಯಾವುದೇ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಬೇಕಂತೆ. ಬೆಂಗಳೂರಿನಲ್ಲಿ ಸ್ಥಿರವಾದ ಆದಾಯವಿರುವ ಉತ್ತಮ ಕೆಲಸ ಅಥವಾ ಉತ್ತಮ ಹಿನ್ನೆಲೆಯುಳ್ಳ ಸ್ವಂತ ಬಿಸ್ನೆಸ್ಸನ್ನು ಹೊಂದಿರಬೇಕಂತೆ. ಮುಖ್ಯವಾಗಿ ಹುಡುಗನು ಯಾವುದೇ ಕೆಟ್ಟ ಹವ್ಯಾಸಗಳಿಲ್ಲದ ಸಭ್ಯ ವ್ಯಕ್ತಿಯಾಗಿರಬೇಕು ಮತ್ತು ಹೆಣ್ಣಿನ ಸ್ವಾವಲಂಬನೆ ಹಾಗೂ ವೃತ್ತಿ ಜೀವನಕ್ಕೆ ಪ್ರೋತ್ಸಾಹವನ್ನು ನೀಡುವ ವಿಶಾಲ ಮನೋಭಾವವನ್ನು ಹೊಂದಿರಬೇಕು. ಅಂತಿಮ ಆಹ್ವಾನ. ವೀಕ್ಷಕರೇ, ಶಿವಮೊಗ್ಗ ಮೂಲದ ಈ ಸುಗುಣವತಿ ಕನ್ಯೆಯ ಪ್ರೊಫೈಲ್ ನಿಮಗೆ ಅಥವಾ ನಿಮ್ಮ ಪರಿಚಯದವರಿಗೆ ಸೂಕ್ತ ಅನಿಸಿದರೆ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಪರಿಚಯದವರಿಗೂ ಕೂಡ ಶೇರ್ ಮಾಡಿಕೊಳ್ಳಿ ಮತ್ತು ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.